ಹಾಸನ ನಗರದ ಹೊಸಕೊಪ್ಪಲು ಪ್ರದೇಶದ ಪ್ರೀತಿ 38 ವರ್ಷ ಇವರು ಅಲ್ಲಿಂದ ಕಾಣೆಯಾಗಿದ್ದಾರೆ ಅಂತ ಹೇಳಿ ಸುಂದರೇಶ್ ಅಂತೇಳಿ ಅವರ ಗಂಡ ನಿನ್ನೆ ದಿನ ಅಂದರೆ 23/6 ಹಾಸನ ನಗರದ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಾಣೆ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಈ ಕಾಣೆ ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ಅವರು ತನಿಖೆ ಮಾಡ್ತಾ ಇರುವಾಗ ಇಲ್ಲಿ ಅವಳ ಮೊಬೈಲ್ ಒಂದು ಇಲ್ಲಿ ಆಪರೇಟ್ ಆಗ್ತಾ ಇದೆ ಅಂತೇಳಿ ಒಂದು ಮಾಹಿತಿ ಸಿಗ್ತದೆ. ಆಮೇಲೆ ಆ ಮೊಬೈಲಿಗೆ ಕರೆ ಮಾಡಿದಾಗ ಒಬ್ಬ ಯುವಕ ಪುನೀತ್ ಅಂತೇಳಿ ಕರೋಟಿ ಗ್ರಾಮದವನು, ಆತ ಇವರು ನಮ್ಮ ಕಾರನ್ನು ಬಾಡಿಗೆ ಪಡ್ಕೊಂಡಿದ್ರು. ಅದಾದ ನಂತರ ಬಸ್ಸಿನಲ್ಲಿ ಹೋದ್ರು, ಆ ಮೊಬೈಲನ್ನು ಅಲ್ಲೇ ಬಿಟ್ಟು ಹೋದ್ರು. ಹಂಗಾಗಿ ನನ್ನ ಕಡೆ ಮೊಬೈಲ್ ಇದೆ ಅಂತೇಳಿ ಹೇಳ್ತಾನೆ. ಆ ಮಾಹಿತಿಯನ್ನು ಆಧರಿಸಿ ಅವರು ಸಹಿತ ಬಂದು ಪರಿಶೀಲನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಕರೋಟೆ ಗ್ರಾಮದಲ್ಲಿ ಗ್ರಾಮಸ್ಥರು ಇಲ್ಲೊಂದು ಯಾವುದೋ ಒಂದು ಹೆಂಗಸಿನ ಶವ ಬಿದ್ದಿದೆ ಅಂಥೇಳಿ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದನ್ನು ಆಧರಿಸಿ ಅವರು ಮತ್ತು ನಮ್ಮ ಕಿಕ್ಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಲಾಗಿ ಏನು ಅಲ್ಲಿ ಕಾಣೆಯಾಗಿದ್ರು ಹಾಸನದಿಂದ ಅವರದ್ದು ಒಂದು ಬಾಡಿ ಅಲ್ಲಿ ಪತ್ತೆಯಾಗಿರ್ತದೆ. ಅದನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಾಗ ಪುನೀತ್ ಅಂಥೇಳಿ ಅದೇ ಕರೋಟಿ ಗ್ರಾಮದವನು, ಕೇರ್ಪೇಟೆ ತಾಲೂಕು, ಆತ ಕಳೆದ ಒಂದು ವಾರದಿಂದ ಒಂದು ಫೇಸ್ಬುಕ್ನಲ್ಲಿ ಇವರಿಬ್ಬರ ಜೊತೆ ಒಂದು ಪರಿಚಯ ಆಗಿರ್ತದೆ. ಆ ಪರಿಚಯ ಆದಮೇಲೆ ಸುಮಾರು ಸಮಯಗಳ ಕಾಲ ಇವರು ಫೋನ್ನಲ್ಲಿ ಮಾತಾಡ್ಕೊಂಡಿರ್ತಾರೆ. ಸಾಕಷ್ಟು ಸಲುಗೆಯಿಂದ ಮಾತಾಡಿ ಲೈಂಗಿಕ ಸಂಪರ್ಕದ ಬಗ್ಗೆ ಇರ್ಬೋದು, ಹಲವಾರು ವಿಷಯಗಳನ್ನು ಮಾತಾಡಿರ್ತಾರೆ. ಅವಳು ಆತನಿಗೆ ಕಳೆದ ಒಂದು ಭಾನುವಾರ ನೀನು ಹಾಸನಕ್ಕೆ ಬಾ, ನಾನು ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ. ಈತ ಹಾಸನಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಇಲ್ಲಿ KRSನ ಒಂದು ಲಾಡ್ಜ್ನಲ್ಲಿ ಸ್ವಲ್ಪ ಹೊತ್ತು ಇದ್ದು ಅದಾದ ನಂತರ ಮತ್ತೆ ಅವಳನ್ನು ಬಿಡಲಿಕ್ಕೆ ಅಂತೇಳಿ ವಾಪಸ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಕೇರ್ಪೇಟೆ ತಾಲೂಕಿನ ಒಂದು ಕತ್ರಘಟ್ಟ ಗ್ರಾಮದ ಬಳಿ ಇವರಿಬ್ಬರ ನಡುವೆ ಸ್ವಲ್ಪ ರೊಮ್ಯಾನ್ಸ್ ಮಾಡಬೇಕು, ಮತ್ತು ನಾವಿಬ್ಬರು ಪ್ರೈವೇಸಿ ಸಮಯನ ಕಳಿಬೇಕಂತೇಳಿ ಆಕೆ ಒತ್ತಾಯ ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಆತ ಅದಕ್ಕೆ ಒಪ್ಪದೇ ಇದ್ದಾಗ ಅಲ್ಲಿ ಎಲ್ಲ ಜನ ಇದ್ದಾರೆ, ಸಾರ್ವಜನಿಕರು ಎಲ್ಲ ನೋಡ್ತಾರೆ ಅಂತೇಳಿ ಆತ ಒಪ್ಪಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿ ಆಕೆಗೆ ಕಪಾಳಿಗೆ ಹೊಡಿತಾನೆ. ಹೊಡೆದ ನಂತರದಲ್ಲಿ ಆಕೆ ಕೆಳಗೆ ಬಿದ್ದು ಅನ್ಕಾನ್ಷಿಯಸ್ ಆಗ್ತಾಳೆ. ಅವಾಗ ಕಲ್ಲಿಂದ ಆಕೆಗೆ ಹೊಡೆದು ಆಕೆನಲ್ಲೇ ಕೊಲೆ ಮಾಡಿ, ನಂತರ ಅಲ್ಲಿ ಯಾರಾದರೂ ನೋಡಿದರೆ ನಾನು ಸಿಕ್ಕಾಕೋತೀನಿ ಅಂತೇಳಿ ಆಕೆ ಮೊಬೈಲನ್ನು ತನ್ನ ಕಡೆ ಇಟ್ಕೊಂಡು ನನ್ನ ಬಾಡಿಯನ್ನು ತನ್ನ ಕಾರಿನಲ್ಲಿ ಮತ್ತೆ ಹಾಕ್ಕೊಂಡು ಹೋಗಿ ಅಲ್ಲಿ ತನ್ನ ಜಮೀನಿನಲ್ಲಿ ಮುಚ್ಚಿ ಹಾಕಿರ್ತಾನೆ. ಹೀಗೆ ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯ ನಾಶ ಯತ್ನದಡಿಯಲ್ಲಿ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿತನನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಫೇಸ್ಬುಕ್ನಲ್ಲಿ ಪರಿಚಯ ಆಗಿತ್ತು ಅಂತೇಳಿ, ಹೌದು, ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೀವಿ. ಫೇಸ್ಬುಕ್ನಲ್ಲಿ ಪರಿಚಯ ಆಯಿತು. ಅದಾದಮೇಲೆ ಇಬ್ಬರ ನಡುವೆ ಸಾಕಷ್ಟು ಸಮಯಗಳ ಕಾಲ ನಾವು ಮಾತಾಡ್ತಾ ಇದ್ವಿ ಅಂಥೇಳಿ ಹೇಳಿ. ಓಕೆ, ಥ್ಯಾಂಕ್ ಯು. ಇಲ್ಲ, ಫಸ್ಟ್ ಟೈಮ್ ಮೀಟ್ ಆಗಿದ್ದವರು. ಅಲ್ಲಿ ಗುರುವಾರ ದಿನ ಏನೋ ಪರಿಚಯ ಆಗ್ತಾರೆ. ಗುರುವಾರದಿಂದ ಶುಕ್ರವಾರ ಶನಿವಾರ 3 ದಿನ ಮಾತಾಡ್ತಾರೆ. ಸಂಡೇನೇ ಇವನು ಹೋಗ್ತಾನೆ. ಇಲ್ಲಿ ಸಂಡೇನ ಅವಳು ಬರ್ಲಿಕ್ಕೆ ಹೇಳ್ತಾಳೆ, ಇವತ್ತ ಹೋಗ್ತಾರೆ. ಸಂಡೇ ಏನು ಕರ್ಕೊಂಡು ಬರ್ತಾರೆ, ಆವತ್ತನೇ ಇನ್ಸಿಡೆಂಟ್ ಆಗಿದೆ. ಮಕ್ಕಳಿದ್ದಾರೆ, 2 ಜನ ಮಕ್ಕಳಿದ್ದಾರೆ, ಗಂಡ ಇದ್ದಾನೆ. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ ಇವಳು. ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗಿ ವಾಪಸ್ ಆಗದೆ ಇದ್ದಿದ್ದರಿಂದ ಗಂಡ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಹೌದು, ಸದ್ಯದ ಪ್ರಕಾರ ಅದೇ ಉದ್ದೇಶ ಇದೆ. ಆತನ್ನ ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ. ಆತನ್ನ ನಾವು ವಶಕ್ಕೆ, ಈತ ಕಾರ್ ಬಾಡಿಗೆ ಮಾಡ್ತಿದ್ದ ಅಂತೇಳಿ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ, ಮತ್ತೇನು ಬೇರೆ ನಿರ್ದಿಷ್ಟವಾದ ಒಂದು ಉದ್ಯೋಗ ಇರಲಿಲ್ಲ.